Hello everyone, this is Ashwini Dodmani from BSc 5th semester CZ combination. I am a student of Sri Siddheshwara Government First Grade College and PG Study Center, Nargund. Here, now we are going to know about the major reasons of atmosphere. The atmosphere is comprised of layers based on temperature. These layers are troposphere, stratosphere, mesosphere and thermosphere. A further region at about 500 km above the Earth's surface is called the exosphere. ಏನಂತಂದ್ರೆ ವಾತಾವರಣದ ಪದರಗಳು ಅಂತಂದು ನಾವಿಲ್ಲಿ ನೋಡ್ತಿದ್ವಿ. ವಾತಾವರಣದ ತಾಪಮಾನದ ಆಧಾರದ ಮೇಲೆ ಪದರಗಳನ್ನು ಒಳಗೊಂಡೈತಿ. ಈ ಪದರಗಳು ಯಾವ್ಯಾವಪ್ಪ ಅಂತಂದ್ರೆ ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್. ಫಸ್ಟ್ ಒನ್ ಈಸ್ the troposphere. This is the lowest part of the atmosphere, the part we live in. It contains most of our weather, clouds, rain, snow. In this part of the atmosphere, the temperature gets colder as the distance above the earth increases by about 6.5 degrees Celsius per kilometer. The actual change of temperature with height varies from day to day. Depending on the weather, it contains about 75% of all of the air in the atmosphere and almost all the water vapor. The lowest part of the troposphere is called the boundary layer. The top of the troposphere is called the tropopause. This is lowest at the poles where it is about 7 to 10 km above the Earth's surface. It is near the equator 17 to 18 ಕಿಲೋಮೀಟರ್. ಮೊದಲನೇದಾಗಿ ನೋಡ್ತಾ ಇರೋದು ನಾವು ಟ್ರೋಪೋಸ್ಪಿಯರನ್ನು. ಇದೇನಂತಂದ್ರೆ ಇದು ವಾತಾವರಣದ ಅತ್ಯಂತ ಕಡಿಮೆ ಭಾಗದೊಳಗೆ ಇರ್ತೈತಿ. ಅದು ಯಾವುದಪ್ಪ ಅಂತಂದ್ರೆ ನಾವು ಜೀವಿಸುವಂತಹ ಪ್ರದೇಶ. ಇದು ಹೆಚ್ಚಿನ ಹವಾಮಾನವನ್ನು ಒಳಗೊಂಡೈತಿ. ಅಂತಂದ್ರೆ ಮೋಡಗಳು, ಮಳೆ, ಹಿಮ. ವಾತಾವರಣದ ಈ ಭಾಗದೊಳಗೆ ಏನಾಗ್ತೈತೆ ಅಂತಂದ್ರೆ ಭೂಮಿಯ ಮೇಲಿನ ಅಂತರವು ಪ್ರತಿ ಕಿಲೋಮೀಟರ್ಗೆ ಸುಮಾರು 6.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗ್ತೈತಿ ತಾಪಮಾನ. ಅಂದ್ರೆ ತಣ್ಣಗಾಗ್ತೈತಿ. ನಿಜವಾದ ಬದಲಾವಣೆ ಹವಾಮಾನದ ಮೇಲೆ ಅವಲಂಬನೆಯಾಗೈತಿ ಮತ್ತು ಇದು ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ತೈತಿ. ನೆಕ್ಸ್ಟ್ ಏನಂತಂದ್ರೆ ಟ್ರೋಪೋಸ್ಪಿಯರ್ ವಾತಾವರಣದಲ್ಲಿನ ಎಲ್ಲ ಗಾಳಿ ಸುಮಾರು ಎಷ್ಟೈತೆ ಅಂತಂದ್ರೆ 75% ಹೊಂದೈತಿ. ನೆಕ್ಸ್ಟ್ ಅಂದ್ರೆ ಭೂಮಿಯ ಎಲ್ಲ ನೀರಿನ ಆವಿಯನ್ನು ಇದು ಹೊಂದಿರ್ತೈತಿ. ಈ ಪ್ರದೇಶದೊಳಗೆ ಹೊಂದಿರ್ತೈತಿ. ಮತ್ತೇನಂತಂದ್ರೆ ಗಾಳಿಯ ವಿಸ್ತರಿಸಿದಾಗ ಅದು ತಂಪಾಗ್ತೈತಿ. ಆದ್ದರಿಂದನೇ ಮೇಲಿನ ಗಾಳಿ ಏನಿರ್ತೈತೆ ಅಂದ್ರೆ ಗಾಳಿಗಿಂತ ತಂಪಾಗಿರ್ತೈತಿ. ಟ್ರೋಪೋಸ್ಪಿಯರ್ನ ಅತ್ಯಂತ ಕೆಳಭಾಗವನ್ನು ಗಡಿ ಪದರ ಅಂತಂದು ಕರೆಯಲಾಗ್ತೈತಿ. ನೆಕ್ಸ್ಟ್ ಏನಂತಂದ್ರೆ ಭೂಮಿಯ ಮೇಲ್ಮೈ ಗುಣಲಕ್ಷಣಗಳಿಂದ ಗಾಳಿಯ ಚಲನೆಯನ್ನು ನಿರ್ಧರಿಸಲಾಗ್ತೈತಿ. ನೆಕ್ಸ್ಟ್ ಈ ಪಕ್ಷು ಪದ್ಧತಿಯ ಗಡಿ ಪದರದೊಳಗೆ ಶಾಖ ಮತ್ತು ತೇವಾಂಶನ ಪುನರ್ವಿತರಣೆ ಮಾಡ್ತೈತಿ. ಆಮೇಲೆ ಏನಂತಂದ್ರೆ ಟ್ರೋಪೋಸ್ಪಿಯರ್ನ ಮೇಲ್ಭಾಗದ ಪದರವನ್ನು ಏನಂತ ಕರೀತಾರಂದ್ರೆ ಟ್ರೋಪೋಪಾಸ್ ಅಂತಂದು ಕರೀತಾರೆ. ಅದೇ ರೀತಿ ಈ ಪದರದ ಕೆಳಗಿನ ಭಾಗವನ್ನು ಏನಂತಂದು ಕರೀತಾರ ಅಂತಂದ್ರೆ ಟ್ರೋಪೋಪೇಸ್ ಅಂತಂದು ಕರೀತಾರೆ. ಎರಡನೇದು ದ ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಅಂತಂದ್ರೆ ದಿಸ್ ಎಕ್ಸ್ಟ್ಯಾಂಡ್ಸ್ ಅಪ್ವರ್ಡ್ಸ್ ಫ್ರಮ್ ದ ಟ್ರೋಪೋಪೋಸ್ ಟು ಅಬೌಟ್ 50 ಕಿಲೋಮೀಟರ್. ಇನ್ ಕಂಟೈನ್ಸ್ ಮಚ್ ಆಫ್ ದ ಓಝೋನ್ ಇನ್ ದ atmosphere. The increase in temperature with height occurs because of absorption of ultraviolet radiation from the sun by this ozone. Temperature in the stratosphere are highest over the summer pole and lowest over the winter poles. By absorbing dangerous UV radiation, the ozone in the stratosphere protects us from skin cancer and other health damage. However, chemicals which were once used in refrigerators, sprays, cans and fire extinguishers have reduced amount of ozone in the stratosphere, partially at the polar latitudes, leading to the so-called Antarctic ozone hole. Now, humans have stopped making most of the harmful
CFCs, we accept the ozone hole will eventually recover over the 21st century, but it is slow process. ನೆಕ್ಸ್ಟ್ ಏನಂತಂದ್ರೆ ಎರಡನೇದು ನೋಡ್ತಿರೋದು ಯಾವುದಂತಂದ್ರೆ ಸ್ಟ್ರಾಟೋಸ್ಪಿಯರ್ ಅಂತಂದ್ರೆ ವಾಯುಮಂಡಲ. ಇದು ಏನಾಗಿರ್ತೈತಿ, ಟ್ರೋಪೋಪಾಸ್ನಿಂದ ಸುಮಾರು 50 ಕಿಲೋಮೀಟರ್ ಇಂದ ಮೇಲೆ ಇರ್ತೈತಿ, ಮೇಲ್ಭಾಗದೊಳಗೆ ಇರ್ತೈತಿ. ಇದು ವಾತಾವರಣದಲ್ಲಿನ ಹೆಚ್ಚಿನ ಓಝೋನ್ ಪದರವನ್ನು ಹೊಂದಿರ್ತೈತಿ. ಆ್ಯಸ್ ಯೂಶ್ವಲ್ ನಮಗೆ ಗೊತ್ತಿರೋದೈತಿ, ಓಝೋನ್ ಪದರ ಅಂತಂದ್ರೆ UV ರೇಡಿಯೇಷನನ್ನು ಹೀರಿಕೊಳ್ಳುವಂಥದ್ದು. ಮತ್ತು ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ಬರುವಂತಹ ಸ್ಕಿನ್ ಕ್ಯಾನ್ಸರ್ ಮತ್ತು ಹಾರ್ಮ್ಫುಲ್ ಆದಂತಹ ಡೇಂಜರಸ್ ರೋಗಗಳಿಂದ ಇದು ನಮ್ಮನ್ನು ಕಾಪಾಡ್ತೈತಿ. ನೆಕ್ಸ್ಟ್ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಪಟ್ಟಿದ್ದೇವೆ ಓಝೋನ್ ಪದರ ಅನ್ನೋದು ಹರಿತಾ ಇದೆ, ಹಾಳಾಗ್ತಿದೆ ಅಂತಂದು. ಯಾಕಂತಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಏನು ಯೂಸ್ ಮಾಡ್ತಿದ್ರಲ್ಲ, ಸ್ಪ್ರೇಸ್ ಮತ್ತು ರೆಫ್ರಿಜಿರೇಟರ್ಸ್, KFCs, ಅದರಿಂದಾಗಿ ಓಝೋನ್ ಪದರ ಹಾಳಾಗ್ತಾ ಬರ್ತಾ ಇತ್ತು. ಇವಾಗ ಅದನ್ನೆಲ್ಲ ಕಡಿಮೆ ಮಾಡೋದರಿಂದ ವಿ ಹೋಪ್ 21st ಸೆಂಚುರಿ ಅನ್ನೋದ್ರೊಳಗೆ ಓಝೋನ್ ಪದರ ಮತ್ತೆ ಚೆನ್ನಾಗಿ ಆಗ್ತೈತಿ ಅನ್ನೋದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಮೂರನೇದ್ದೇನಂತಂದ್ರೆ ಮೀಸೋಸ್ಪಿಯರ್ ಅಂತಂದ್ರೆ ದ ರೀಸನ್ ಅಬೋವ್ ದ ಸ್ಟ್ರಾಟೋಸ್ಪಿಯರ್ ಈಸ್ ಕಾಲ್ಡ್ ದ ಮೀಸೋಸ್ಪಿಯರ್. ಹಿಯರ್ ದ ಟೆಂಪರೇಚರ್ ಅಗೇನ್ ಡಿಕ್ರೀಸಸ್ ವಿತ್ ಹೈಟ್, ರೀಚಿಂಗ್ ಎ ಮಿನಿಮಮ್ ಆಫ್ ಅಬೌಟ್ -90 ಡಿಗ್ರಿ ಸೆಲ್ಸಿಯಸ್ ಅಟ್ ದ ಮೀಸೋಸ್ಪಿಯರ್. ಈ ವಾಯುಮಂಡಲದೊಳಗೆ ಏನಾಗ್ತೈತೆ ಅಂತಂದ್ರೆ, ವಾಯುಮಂಡಲದ ಮೇಲಿರುವ ಪ್ರದೇಶ ಸ್ಟ್ರಾಟೋಸ್ಪಿಯರಿಂದ ಮೇಲಿರುವಂತಹ ಪ್ರದೇಶ ಆಗೈತಿ ಇದು. ಮತ್ತು ಇದನ್ನು ಮೀಸೋಸ್ಪಿಯರ್ ಅಂತಂದು ಕರೀತಾರೆ. ಇಲ್ಲಿ ತಾಪಮಾನ ಏನಾಗ್ತೈತೆ ಅಂತ ಎತ್ತರ ಹೋದಂಗೆ ಕಡಿಮೆ ಆಗ್ತಾ ಹೋಗ್ತೈತಿ. ಅದು ಎಲ್ಲಿಗೆ ರೀಚ್ ಆಗ್ತೈತೆ ಅಂದ್ರೆ -90 ಡಿಗ್ರಿಗೆ ತಲುಪ್ತೈತಿ. ಫೋರ್ತ್ ಒನ್ ಈಸ್ ಥರ್ಮೋಸ್ಪಿಯರ್ ಮತ್ತು ಅಯಾನೋಸ್ಪಿಯರ್ ಅನ್ನೋದನ್ನು ನೋಡ್ತೇವೆ. ದ ಥರ್ಮೋಸ್ಪಿಯರ್ ಲೈಸ್ above the mesosphere and is a region in which temperatures again increase with height. This temperature increase is caused by the absorption of energetic ultraviolet and X-ray radiation from the sun. The region of the atmosphere above about 80 km is also caused the ionosphere, since the energetic solar radiation knocks electrons of molecules and atoms, turning them into ions with a positive charge. The temperature of the thermosphere varies between height and day and between the seasons, as do the numbers of ions and electrons which are present. The ionosphere reflects and absorbs radiation waves, allowing us to receive shortwave radio broadcast in New Zealand from other part of the world. ಈ ಥರ್ಮೋಸ್ಪಿಯರ್ ಮತ್ತು ಅಯಾನೋಸ್ಪಿಯರ್ ಅನ್ನೋದ್ರ ಪದರದೊಳಗೆ ಏನು ನೋಡ್ತೇವೆ ಅಂತಂದ್ರೆ, ಥರ್ಮೋಸ್ಪಿಯರ್ ಮೆಸೋಪಾಸ್ನ ಮೇಲಿರ್ತೈತಿ ಮತ್ತು ಎತ್ತರದ ತಾಪಮಾನ ಏನಾಗಿರ್ತೈತಿ ಅಂದ್ರೆ ಹೆಚ್ಚಾಗಿರ್ತೈತಿ. ನೆಕ್ಸ್ಟ್ ಈ ತಾಪಮಾನ ಹೆಚ್ಚಳದ ಶಕ್ತಿ ಏನು ಮಾಡ್ತೈತೆ ಅಂದ್ರೆ ಸೂರ್ಯನಿಂದ X-ray ವಿಕಿರಣಗಳನ್ನು ಹೀರ್ಕೊಳ್ತಾ ಪಡ್ತೈತಿ ಮತ್ತು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಕೂಡ ಇದು ಹೀರ್ಕೊಳ್ತೈತಿ. ನೆಕ್ಸ್ಟ್ ಶಕ್ತಿಯುತ ಸೌರ ವಿಕಿರಣ ಏನು ಇರ್ತಾವಲ್ಲ, ಆ ಅಣುಗಳು ಮತ್ತು ಪರಮಾಣುಗಳಿಂದ ಎಲೆಕ್ಟ್ರಾನ್ಗಳನ್ನು ಬಡಿದು ಧನಾತ್ಮಕ ಆವೇಶದೊಂದಿಗೆ ಅಯಾನ್ಗಳಾಗಿ ಪರಿವರ್ತಿಸ್ತೈತಿ. ನೆಕ್ಸ್ಟ್ ಸುಮಾರು 80 ಕಿಲೋಮೀಟರ್ ಮೇಲಿನ ವಾತಾವರಣದ ಪ್ರದೇಶವು ಏನಾಗಿರ್ತೈತೆ, ಅಯಾನುಗೋಳಕ್ಕೆ ಕಾರಣವಾಗೈತಿ. ಅಯಾನುಗೋಳ ಅಂತಂದ್ರೆ ಉಷ್ಣಗೋಳದ ತಾಪಮಾನ ಏನಿರ್ತೈತಿ ರಾತ್ರಿ ಮತ್ತು ಹಗಲಿನ ನಡುವೆ, ಋತುಗಳ ನಡುವೆ ಬದಲಾಗ್ತಾ ಇರ್ತೈತಿ. ಇದು ಅಯಾನುಗಳು ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಗಳಿಗಿಂತ ಬದಲಾಗ್ತಿರ್ತೈತಿ. ಅಯಾನುಗೋಳ ಏನೈತಿ ಅಂದ್ರೆ ರೇಡಿಯೋ ತರಂಗಗಳನ್ನು ಪ್ರತಿಬಿಂಬಿಸ್ತೈತಿ ನಮಗೆ ಮತ್ತು ಹೀರಿಕೊಳ್ತೈತಿ. ಇದು ಪ್ರಪಂಚದ ಇತರ ಭಾಗಗಳಿಂದ ನ್ಯೂಜಿಲ್ಯಾಂಡೊಳಗೆ ಶಾರ್ಟ್ ವೇವ್ ರೇಡಿಯೋ ಪ್ರಸಾರಗಳನ್ನು ಸ್ವೀಕರಿಸೋದಕ್ಕೆ ನ್ಯೂಜಿಲ್ಯಾಂಡಲ್ಲಿ ಅನುವು ಮಾಡಿಕೊಡ್ತೈತಿ. ನೆಕ್ಸ್ಟ್ ಯಾವುದಂತಂದ್ರೆ ದಿ ಎಕ್ಸೋಸ್ಪಿಯರ್ ಅಂತಂದ್ರೆ ದ ರೀಜನ್ ಅಬೋವ್ ಅಬೌಟ್ 500 km ಈಸ್ ಕಾಲ್ಡ್ ದ ಎಕ್ಸೋಸ್ಪಿಯರ್. ಇಟ್ contains mainly oxygen and hydrogen atoms, but there are so few of them that they rarely collide atmospheric particles
interact with the solar wind and interstellar space. They follow ballistic trajectories under the influence of gravity and some of them escape right out into space. ಈ ಎಕ್ಸೋಸ್ಪಿಯರ್ ಒಳಗೆ ಏನಾಗ್ತೈತಿ ಅಂತಂದ್ರೆ ಮೊದಲೇದಾಗಿ ನೋಡುವಂಥದ್ದು ಈ ಎಕ್ಸೋಸ್ಪಿಯರ್ ಭೂಮಿಯಿಂದ 500 ಕಿಲೋಮೀಟರ್ನ ಮೇಲಿನ ಪ್ರದೇಶದೊಳಗೆ ಕಂಡು ಬರ್ತೈತಿ. ಮತ್ತೇನಂತಂದ್ರೆ ಇದು ಮುಖ್ಯವಾಗಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿರ್ತೈತಿ. ಅದಾದಮೇಲೆ ಅವುಗಳಲ್ಲಿ ಕೆಲವು ಅಪರೂಪವಾಗಿ ಘರ್ಷಣೆ ಆಗ್ತಾವು. ಅವು ಗುರುತ್ವಾಕರ್ಷಣೆಯ ಪ್ರಭಾವದ ಮೇಲೆ ಬ್ಯಾಲಿಸ್ಟಿಕ್ ಪಥಗಳನ್ನು ಅನುಸರಿಸುತ್ತವೆ. ನೆಕ್ಸ್ಟ್ ಅವುಗಳಲ್ಲಿ ಕೆಲವು ಬಾಹ್ಯಾಕಾಶಕ್ಕೆ ನೇರವಾಗಿ ತಲುಪಲ್ಪಡ್ತಾವೆ. ಆ್ಯಂಡ್ ಲಾಸ್ಟ್ ಒನ್ ಯಾವುದಂತಂದ್ರೆ ಮ್ಯಾಗ್ನೆಟೋಸ್ಫಿಯರ್. The earth behaves like a huge magnet. It traps electrons, negative charge, and proton, positive, concentrating them into bonds about 3,000 and 16,000 kilometers above the globe. The Van Allen radiation belts this outer region surrounding the Earth's where charged particles spiral along the magnetic field lines is called the magnetosphere. ನಮಗೆಲ್ಲ ಗೊತ್ತಿರೋದಂಗ ಭೂಮಿ ಅಯಸ್ಕಾಂತತೆಯಿಂದ ವರ್ತಿಸ್ತೈತಿ. ಮತ್ತು ಇದೇನು ಮಾಡ್ತೈತಿ ಅಂತಂದ್ರೆ ಹಾಗೆ ಮ್ಯಾಗ್ನೆಟೋಸ್ಫಿಯರ್ ಅಂದ್ರೆ ಭೂಮಿಯ ದೊಡ್ಡ ಅಯಸ್ಕಾಂತದಂತೆ ವರ್ತಿಸುವಂತಹದ್ದಿದು ಮ್ಯಾಗ್ನೆಟೋಸ್ಫಿಯರ್. ಮತ್ತಿದು ಎಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳನ್ನು ಬಲೆಗೆ ಬೀಳಿಸ್ಕೊಳ್ತೈತಿ. ಅವುಗಳನ್ನು ಏನು ಮಾಡ್ತೈತೆ ಅಂತಾರೆ ಭೂಗೋಳದಿಂದ ಸುಮಾರು 3,000 ಮತ್ತು 60,000 ಕಿಲೋಮೀಟರ್ ಎತ್ತರದಲ್ಲಿ 2 ಬ್ಯಾಂಡ್ಗಳೆಲ್ಲ ಕೇಂದ್ರೀಕರಿಸ್ತೈತಿ. ಆಮೇಲೆ ಏನಂತಂದ್ರೆ ವ್ಯಾನ್ ಅಲೆನ್ ಕಿರಣಗಳ ಪಟ್ಟಿಗಳು ಮತ್ತು ಅಯಸ್ಕಾಂತೀಯ ಕ್ಷೇತ್ರದ ರೇಖೆಗಳ ಉದ್ದಕ್ಕೂ ಚಾರ್ಜ್ಡ್ ಕಣಗಳು ಸುತ್ತುವ ಭೂಮಿಯ ಸುತ್ತಲಿನ ಹೊರ ಪ್ರದೇಶವನ್ನು ಮ್ಯಾಗ್ನೆಟೋಸ್ಫಿಯರ್ ಅಂತಂದು ಕರೀತಾರೆ. ಈಗ ನಾವು ಭೂಮಿ ಮೇಲೆ ಬರುವಂತಹ ಅಟ್ಮಾಸ್ಫಿಯರ್ನ ಪದರಗಳನ್ನು ನೋಡಿದ್ವಿ. ಐ ಹೋಪ್ ನಿಮಗೆಲ್ಲ ಇದು ಅರ್ಥ ಆಗೈತಿ ಅಂತಂದು ಅನ್ಕೊತೀನಿ. ನೆಕ್ಸ್ಟ್ ಇದ್ರದ್ದು ಲಾಸ್ಟ್ ಕನ್ಕ್ಲೂಷನ್ ಏನಂತಂದ್ರೆ ದ ಅಟ್ಮಾಸ್ಫಿಯರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲೈಫ್ ಆನ್ ಅರ್ತ್. ಇಟ್ ಪ್ರೊಡಕ್ಟ್ಸ್ ಲೈಫ್ ಫ್ರಮ್ ಹಾರ್ಮ್ಫುಲ್ radiation, regulates the Earth's temperature and plays a crucial role in determining weather and climate patterns. ನಮಗೆಲ್ಲ ಗೊತ್ತಿರುವಂಗೆ ಅಟ್ಮಾಸ್ಫಿಯರ್ ಭೂಮಿ ಮೇಲಿನ ಜೀವಿಗಳು ಬದುಕೊಳ್ಳೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗಿರ್ತೈತಿ ಮತ್ತು ಜೀವಿಗಳನ್ನು ರಕ್ಷಿಸ್ತೈತಿ. ಹಾಗಾಗಿ ನಾವು ಕೂಡ ಅಟ್ಮಾಸ್ಫಿಯರನ್ನು ರಕ್ಷಣೆ ಮಾಡಬೇಕು, ಅದು ನಮ್ಮ ಕರ್ತವ್ಯ ಆಗೈತೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.